ಇವತ್ತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ದೆಹಲಿಯ ನಿಗಂಬೋಧ್ ಘಾಟ್ನಲ್ಲಿ ಸಿಂಗ್ರ ಅಂತ್ಯಕ್ರಿಯೆ ಅಂತ ಹೇಳಲಾಗ್ತಾ ಇದೆ. ಮೋತಿಲಾಲ್ ನೆಹರು ಮಾರ್ಗದ ನಿವಾಸದಲ್ಲಿದೆ ಈಗ ಸದ್ಯಕ್ಕೆ ಪಾರ್ಥಿವ ಶರೀರ. ನಿನ್ನೆ ಇಡೀ ದಿನ ಸಾಕಷ್ಟು ಮಂದಿ ಗಣ್ಯರು ಬಂದು ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಇನ್ನೇನು ಕೆಲವೇ ಹೊತ್ತು ಎಐಸಿಸಿ ಕಚೇರಿಗೆ ಅವರ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಬೆಳಗ್ಗೆ 8 ಗಂಟೆಗೆ ಎಐಸಿಸಿ ಕಚೇರಿಗೆ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶಿಫ್ಟ್ ಆಗಲಿದ್ದು ನಂತರ 8:30ರಿಂದ 9:30ವರೆಗೆ ಎಐಸಿಸಿ ಕಚೇರಿಯಲ್ಲೇ ಸಿಂಗ್ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ಸಿಂಗ್ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗ್ತಾ ಇದ್ದು ಬೆಳಗ್ಗೆ 9:30ರ ನಂತರ ಎಐಸಿಸಿ ಕಚೇರಿಯಿಂದ ಅಂತಿಮ ಯಾತ್ರೆ ಸಾಗುತ್ತೆ. ನಂತರ 11:45ಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಆದರೆ ಎಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಹಾಗಿದ್ರೆ? ದೆಹಲಿಯ ನಿಗಂಬೋಧ್ ಘಾಟ್ನಲ್ಲಿ ಸಿಂಗ್ ಅಂತ್ಯಕ್ರಿಯೆ ಅಂತ ಹೇಳಲಾಗ್ತಾ ಇದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದ್ದು ಅದಕ್ಕಾಗಿ ಅಗತ್ಯ ತಯಾರಿ ಮಾಡಿಕೊಡುವಂತೆ ಕೇಂದ್ರ ಗೃಹ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿದೆ. ಬೆಳಗ್ಗೆ 8 ಗಂಟೆಗೆ ಶಿಫ್ಟ್ ಆಗುತ್ತೆ. ನಿನ್ನೆ ಇಡೀ ದಿನ ಮನಮೋಹನ್ ಸಿಂಗ್ ಅವರ ಅಂತಿಮ ನಮನವನ್ನು, ಅಂತಿಮ ದರ್ಶನವನ್ನು ಪಡೆದುಕೊಂಡರು ಗಣ್ಯಾತಿ ಗಣ್ಯರು. ಇವತ್ತು ಎಐಸಿಸಿ ಕಚೇರಿಯಲ್ಲಿ ಅದಕ್ಕೆ ಸಿದ್ಧತೆಗಳಾಗ್ತಾ ಇದೆ.